ದೋಷಪೂರಿತವಾಗಿತ್ತು ಅನ್ನೋದನ್ನು ಮಾನ್ಯ ಹೈಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿ ಅದನ್ನು ವಜಾಗೊಳಿಸಿದೆ. ಈ ರೀತಿ ದೋಷಪೂರಿತ PL ಸಲ್ಲಿಕೆ ಹಿಂದೆ ರಿಯಲ್ ಎಸ್ಟೇಟ್ನ ಕುತಂತ್ರ ಇದೆ. ಇದೊಂದು ರಿಯಲ್ ಎಸ್ಟೇಟ್ ಕುತಂತ್ರದ ಸೃಷ್ಟಿ. ವಜಾಗೊಳ್ಳುವ ನಿರೀಕ್ಷೆ ಇಟ್ಕೊಂಡೇ PLನ ಸಲ್ಲಿಕೆ ಹಿಂದೆ ಬೈರಮಂಗಲ ಕಂಚಗಾರನಹಳ್ಳಿಯ ರೈತರು ಮುಂದೆ ಕಾನೂನು ಹೋರಾಟ ಮಾಡಿದ್ರೆ ಕಾನೂನು ಹೋರಾಟವನ್ನು ನಿರ್ಬಂಧಿಸಬೇಕು, ಅದಕ್ಕೆ ಅವಕಾಶ ಸಿಗಬಾರ್ದು ಅನ್ನುವಂಥ ಒಂದು ರಿಯಲ್ ಎಸ್ಟೇಟ್ ಕುತಂತ್ರ ದೃಷ್ಟಿಯಿಂದ ಈ PL ಅನ್ನು ಸಲ್ಲಿಸಲಾಗಿದೆ ಅಂತಕ್ಕಂಥ ಒಂದು ಅನುಮಾನ ಮತ್ತು ಗಂಭೀರ ಆರೋಪವನ್ನು ಸಂಯುಕ್ತ ಹೋರಾಟ ಕರ್ನಾಟಕ ಮಾಡ್ತಾ ಇದ್ದೀವಿ. ಯಾಕೆಂದರೆ PL ಅರ್ಜಿ ವಿಚಾರಣೆ ನಡೆಯುವ ಸಂದರ್ಭದಲ್ಲೇ ಹಲವಾರು ಪರಿಣಿತ ವಕೀಲರು PL ಸಲ್ಲಿಸಿದ ವ್ಯಕ್ತಿಯನ್ನು ಗಮನಿಸಿ ಅವರಿಗೆ ಸಲಹೆ ಕೊಟ್ಟಿದ್ದಾರೆ. ಇದು ವಜಾ ಆಗುತ್ತೆ, ನೀವು ಈ ಅರ್ಜಿಯನ್ನು ವಾಪಸ್ ಪಡೀರಿ. ಒಂದ್ಸರಿ ವಜಾ ಆಯಿತು ಅಂತಂದರೆ ಒಂದು ರೀತಿ ಬೇರೆ ಇನ್ಯಾರೇ ಒಂದು ನ್ಯಾಯ ಕೇಳ್ಕೊ ಬಂದ್ರೆ ಇಲ್ಲ ಇದು ಡಿವಿಷನಲ್ ಬೆಂಚಲ್ಲಿ ವಜಾ ಆಗ್ಬಿಟ್ಟಿದೆ ಅನ್ನುವಂಥ ಒಂದು ರಾಂಗ್ ಇಂಪ್ರೆಷನ್ ಉಂಟಾಗುತ್ತೆ. ಹಂಗಾಗಿ ಆ ರೀತಿಗೆ ಅವಕಾಶ ಕೊಡಬೇಡಿ, ನಿಮ್ಮ ಅರ್ಜಿಯನ್ನು ವಾಪಸ್ ಪಡ್ಕೊಳ್ಳೋಕೆ ಅವಕಾಶ ಇದೆ, ವಾಪಸ್ ಪಡ್ಕೊಳ್ಳಿ ಅಂತ ಅವರು ಸಲಹೆ ಕೊಟ್ಟಿದ್ರು ಕೂಡ ಅವರು ಪಾರ್ಟಿ ಇನ್ ಪರ್ಸನ್ ಆಗಿ ಅಟೆಂಡ್ ಆಗಿದ್ದಂಥವ್ರು ಅವರು ಆ ಸಲಹೆಯನ್ನು ಪರಿಗಣಿಸದೆ ತಮ್ಮ ದೋಷಪೂರಿತ PLನ ಅರ್ಜಿಯ ಜೊತೆಯಲ್ಲೇ ಮುಂದುವರೆದ್ರದ್ದು ಮಾತ್ರ ಅಲ್ಲ, ಮತ್ತು ನ್ಯಾಯಪೀಠ ಏನು ಕೇಳ್ತೋ ಅದಕ್ಕೆ ಬದಲಿಯಾಗಿ ಬೇರೆ ಬೇರೆ ಮಾತುಗಳನ್ನು ಆಡಿ ನ್ಯಾಯಪೀಠದಿಂದ ವಜಾ ಆಗುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಸೃಷ್ಟಿ ಮಾಡಿದ್ದಾರೆ. ಹಂಗಾಗಿ ಈ PL ಏನಿದೆ, ಈ PLಗೂ ಬೈರಮಂಗಲ ಕಂಚಗಾರನಹಳ್ಳಿ ರೈತರಿಗೂ ಸಂಬಂಧ ಇಲ್ಲ, ಸಂಯುಕ್ತ ಹೋರಾಟ ಕರ್ನಾಟಕಕ್ಕೂ ಸಂಬಂಧ ಇಲ್ಲ. ಆ PL ಸಲ್ಲಿಸಿದ ವ್ಯಕ್ತಿ ಈ ಪ್ರದೇಶದವರೇ ಅಲ್ಲ ಮತ್ತು ಯಾವುದೇ ಚಳುವಳಿಯ ಭಾಗವಾಗಿರುವಂಥವರು ಅಲ್ಲ. ಅವರು ಯಾವುದೋ ಒಂದು ರಿಯಲ್ ಎಸ್ಟೇಟ್ನ ಕುತಂತ್ರದ ಹುನ್ನಾರಕ್ಕೆ ಬಲಿಯಾಗಿ ಈ ರೀತಿ PLನ ಸಲ್ಲಿಸಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದರೆ PLನ ಸಲ್ಲಿಸಿರುವಂಥ ರೀತಿ ಮತ್ತು PL ವಜಾ ಆದ ನಂತರ ವಜಾವನ್ನು ಇದು ಹೈಕೋರ್ಟು ಟೌನ್ಶಿಪ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ, ಭೂಸ್ವಾಧೀನ ಇನ್ನು ಮುಂದೆ ಯಾರೂ ನಿಲ್ಲಿಸೋಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿ ಅಪಪ್ರಚಾರಗಳನ್ನ ಅದರ ಬೆನ್ನಿಂದನೇ ಯೋಜಿತವಾಗಿ ವ್ಯವಸ್ಥಿತವಾಗಿ ನಡೀತಾ ಇರೋದು ನೋಡಿದ್ರೆ ಇದೊಂದು ರಿಯಲ್ ಎಸ್ಟೇಟ್ನ ಕುತಂತ್ರದ ಸೃಷ್ಟಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಮಗೆ ಒಂದು ಅನುಮಾನ ಮೂಡ್ತಾ ಇದೆ. ಇದನ್ನು ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಇದರ ಇದು ಮಾಡಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಂದರೆ, ಮುಖ್ಯಮಂತ್ರಿಗಳು ಮೊನ್ನೆ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಾವೊಂದು ಸಮಿತಿ ರಚನೆ ಮಾಡ್ತೀವಿ, ಸಮಿತಿಗೆ ಎಲ್ಲ ಏನು ಆಡಳಿತ ಮತ್ತು ವಿರೋಧ ಪಕ್ಷದ ಎಲ್ಲ ಶಾಸಕರನ್ನು ಇಟ್ಕೊಂಡು ಮತ್ತು ಇದರ ತಜ್ಞರನ್ನ ಇಟ್ಕೊಂಡು ಒಂದು ಸಮಿತಿ ಮಾಡ್ತೀವಿ. ಆ ಸಮಿತಿ ಮುಂದೆ ಭೂಸ್ವಾಧೀನವನ್ನು ವಿರೋಧಿಸ್ತಾ ಇರ್ತಕ್ಕಂಥವ್ರು, ಅತ್ಯಂತ ಫಲವತ್ತಾದ ನೀರಾವರಿ ಸಮೃದ್ಧ ಬಹುವಾರ್ಷಿಕ ಬೆಳೆಗಳ ತಮ್ಮ ಅಮೂಲ್ಯ ಕೃಷಿ ಭೂಮಿ ಉಳಿಬೇಕು ಅಂತಕ್ಕಂಥವ್ರು ತಮ್ಮ ಅಹವಾಲು ಸಲ್ಲಿಸೋದಕ್ಕೆ ಅವಕಾಶ ಇರ್ತದೆ ಎನ್ನುವಂಥ ಹೇಳಿದ ಬೆನ್ನಲ್ಲೇ ಅವರು ಅಂತಿಮ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಮತ್ತು ಈ ರೀತಿ ಹೇಳಿ ಮತ್ತೆ ಈ ಊರುಗಳಲ್ಲಿ ರೈತರನ್ನ ಒಂದು ಒಡಕು ಉಂಟು ಮಾಡುವಂಥ ಕೆಲಸಗಳಲ್ಲಿ ಭಾಳ ಕೈ ಹಾಕಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಾಡಿನ ಜನಕ್ಕೆ ಏನು ಒಂದು ಮಾತು ಕೊಟ್ರಿ, ನೀವು ಯಾರುದೇ ಬಲವಂತವಾಗಿ ನಾವು ಭೂಮಿ ತಗೊಳ್ಳಲ್ಲ, ಸಮಿತಿ ಮಾಡ್ತೀವಿ ಅಂತ, ಸಮಿತಿಯನ್ನು ಕೂಡಲೇ ರಚಿಸಬೇಕು ಮತ್ತು ಸಮಿತಿಯನ್ನು ನಿಷ್ಪಕ್ಷಪಾತವಾಗಿ ಏನು ಸರ್ಕಾರಕ್ಕೆ ಬೇಕಾದ ವರದಿ ತರಿಸ್ಕೊಳ್ಳುವಂಥ ರೀತಿಯಲ್ಲಿ ಸಮಿತಿಯನ್ನು ಮಾಡಿದ್ರೆ ರೈತರು ಒಪ್ಪಲ್ಲ. ನೀವು ಒಂದು ಕಡೆ ಸಮಿತಿ ಮಾಡ್ತೀವಿ ಅಂತೇಳಿ ಸಮಿತಿ ಮಾಡೋದನ್ನು ಡಿಲೇ ಮಾಡ್ತಾ ಇನ್ನೊಂದು ಕಡೆ ಭೂಮಿಯಲ್ಲಿ ಕೃತಕ ಭೂಸ್ವಾಧೀನಕ್ಕೆ ಕೃತಕ ಒಪ್ಪಿಗೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಕುತಂತ್ರಗಳು ಕೂಡ ಏನು ನಡೆಸ್ತಾ ಇದ್ದೀರಿ. ಈ ಕುತಂತ್ರವನ್ನು ಇಡೀ ರಾಜ್ಯದ ಜನ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಗಮನಿಸ್ತಾ ಇದೆ. ಇಂಥ ಕುತಂತ್ರವನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.